ಗುಡ್ ಮಾರ್ನಿಂಗ್, ಶುಭೋದಯ ಮಕ್ಕಳೇ. ಇವತ್ತು ನಾವು ಫೌಂಡೇಶನ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಭಾಷೆ ಕಲಿಕೆಯ ಅಡಿಪಾಯ 2020 ಹೊಸ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ 3 ಭಾಷೆಯನ್ನ ಅಡಿಪಾಯದಿಂದಲೇ ಕಲಿಸಬೇಕು. ಅದು ಹೇಗೆ ಅಂತಂದ್ರೆ ಈ 4 ಕಲಿ ಕೇಳುವುದು, ಮಾತನಾಡುವುದು, ಬರೆಯುವುದು, ಓದುವುದು, LSRW ಕೇಳುವುದು, ಮಾತನಾಡುವುದು, ಓದುವುದು ಮತ್ತೆ ಬರೆಯುವುದು. ಈ 4 ಅಡಿಪಾಯದಿಂದ ನಾವು 3 ಭಾಷೆಗಳನ್ನ ಕಲಿಸ್ಬೇಕಂತ 2020 ಹೊಸ ಶಿಕ್ಷಣ ಕಾಯ್ದೆ ಹೇಳುತ್ತೀರಿ. ಅದಕ್ಕಾಗಿ ನಾನು ಇದೊಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀನಿ. ಫೌಂಡೇಶನ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಭಾಷಾ ಕಲಿಕೆಯ ಅಡಿಪಾಯ. ಹಾಗಾದ್ರೆ ಕೇಳ್ಬೋದು ಪೇರೆಂಟ್ಸ್ ಆಗಲಿ ಅಥವಾ ಮಕ್ಕಳಾಗ್ಲಿ, ಮೇಡಮ್ LSRW ಅಂದ್ರೆ ಏನು ಅಂತ. LSRW ಅಂದ್ರೆ ಭಾಷೆ ಕಲಿಯಲು ಬೇಕಾದ ಮೂಲ 4 ಕೌಶಲ್ಯಗಳು ಯಾವುವು? ಲಿಸ್ನಿಂಗ್ ಅಂದ್ರೆ ಕೇಳುವುದು, ಸ್ಪೀಕಿಂಗ್ ಅಂದ್ರೆ ಮಾತನಾಡುವುದು, ರೀಡಿಂಗ್ ಅಂದ್ರೆ ಓದುವುದು, ರೈಟಿಂಗ್ ಅಂದ್ರೆ ಬರೆಯುವುದು. ಈ 4 ಆಧಾರಗಳ ಮೇಲಿಂದ ಯಾವಾಗ ನಾವು ಭಾಷೆಯನ್ನ ಕಲಿತೀವಿ ಆಗ ಭಾಷೆಯ ತಳಪಾಯ, ಭಾಷೆಯ ಫೌಂಡೇಶನ್ ಏನಾಗುತ್ತೆ, ಸದೃಢ ಆಗತ್ತೆ. ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಮನೆ ನಿರ್ಮಾಣ ಮಾಡ್ಬೇಕಾದ್ರೆ ಅದರ ಫೌಂಡೇಶನ್ ಏನಾಗಿರುತ್ತೆ, ಭೂಮಿಯ ಆಳದಿಂದ ಆ ಪಿಲ್ಲರ್ ಅನ್ನ ಹಾಕೋತ್ ಬರ್ತಾರ್ರಿ. ಆಮೇಲೆ ಮನೆ ಮೇಲೆ ಕಟ್ತಾರ್ರಿ. ಕೆಳಗೆ ಅಡಿಪಾಯ ಇಲ್ಲ, ಮೇಲೆ ಮನೆ ನಿಂದ್ರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಕೇಳುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಈ 4 ಕೌಶಲ್ಯಗಳನ್ನ ಆಧಾರವಾಗಿಟ್ಟುಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ನನ್ನ ಜೊತೆ ನೀವು ಓದುವುದನ್ನ, ಕೇಳುವುದನ್ನ, ಮಾತನಾಡುವುದನ್ನ, ಓದುವುದನ್ನ ಕಲಿತೀರಾ ಅಂತ ನಾನು ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಭಾಷೆ ಕಲಿಯುವ 4 ಅಡಿಪಾಯಗಳಂದ್ರೆ ಕೇಳುವುದು, ಮಾತನಾಡುವುದು, ಓದುವುದು ಮತ್ತೆ ಬರೆಯುವುದು. ಈ ಚಾರ್ಟ್ ಅನ್ನ ನಿಮಗೆ ಮಾಡೆಲ್ ರೀಡಿಂಗ್ ಆಗಿ ಕೊಟ್ಟಿದ್ದೀನಿ. ಅರಸ ಚಿತ್ರ ನೋಡ್ಕೊಂಡು ನೀವು ಓದ್ಬೇಕು, ಆಯ್ತಾ? ಓದ್ತೀರಂತ ಅನ್ಕೋತೀನಿ. ಸೊ ಇಲ್ಲಿ ನೋಡ್ರಿ, ಈಗ ನಾನು ಹೇಳ್ತೀನಿ, ನನ್ನ ಜೊತೆ ನೀವು ಕೂಡ ಹೇಳ್ತಾ ಬರಬೇಕು. ಎಲ್ ಮೀನ್ಸ್ ಲಿಸ್ನಿಂಗ್, ಕೇಳುವಿಕೆ. ಅರಸ, ಆನೆ, ಇಲಿ, ಈರುಳ್ಳಿ, ಉಗಿಬಂಡೆ, ಊಟ, ಋಷಿ, ಎಲೆ, ಏಣಿ, 5, ಒಂಟೆ, ಓಟ, ಔಷಧಿ, ಅಂಗಿ, ಆಹಾ. ನೆಕ್ಸ್ಟ್ ಮೇಡಮ್, ಒಂದು ಸೌಂಡನ್ನ ಅನ್ನೋದನ್ನ ನೀವು ಕಡಿಮೆ ಸೌಂಡ್ದಲ್ಲಿ, ಕಡಿಮೆ ಆವಾಜದಲ್ಲಿ ಹೇಳಿದ್ರಿ, ಜೋರಾಗಿ ಹೇಳಿದ್ರಿ. ಯಾವಾಗ ಮನುಷ್ಯನು ಒಂದು ಭಾಷೆಗೆ ಜೀವ ತುಂಬಬೇಕಾದ್ರೆ ಅದರಲ್ಲಿ ಪದಗಳ ಉಚ್ಚಾರಣೆ ಅತ್ಯಂತ ಮಹತ್ವದಾಗಿರುತ್ತೆ ರೀ. ಅದಕ್ಕಾಗಿ ಕ್ಲಾಸಲ್ಲಿ ಟೀಚರು, ಮನೆಯಲ್ಲಿ ಮದರು ಪಾಠ ನಿಮಗೆ ಹೇಳ್ಕೊಡ್ಬೇಕಾದ್ರೆ ಯಾವ ರೀತಿ ಪದವನ್ನ, ಯಾವ ಧ್ವನಿಯಲ್ಲಿ, ಯಾವ ಉಚ್ಚಾರಣೆಯನ್ನು ಹೇಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಅತಿ ಮಹತ್ವದಾಗಿದೆ. ಅಕ್ಕ ಆಗಿರ್ಲಿ, ಅಣ್ಣ ಆಗಿರ್ಲಿ, ನಿಮ್ ತಂದೆಯಲ್ಲಿ ತಾಯಿ ಆಗಿರ್ಲಿ, ಮನೆಯಲ್ಲಿ ಅಜ್ಜ ಆಗ್ಲಿ ಹೇಳ್ತಿರ್ತಾರಲ್ಲ, ಅವ್ರು ಓದೋದಕ್ಕೆ ಕೂಡ ಅವರು ಯಾವ ರೀತಿ ಓದ್ತಿದ್ದಾರೆ ಅನ್ನೋದು ತಿಳ್ಕೊಂಡು ತಿಳ್ಕೊಂಡು ಓದೋದ್ರಿಂದ ಬಹಳ ದಿವಸವರೆಗೆ ನೆನಪಿಡುತ್ತೆ ಮತ್ತು ಭಾಷೆಗೆ ಒಂದು ಸುಂದರತೆಯನ್ನು ತಂದು ಕೊಡ್ತೀರಾ. ನಾವು ಸಿಂಗರ್ ಹಾಡ ಆಡ್ಬೇಕಾದ್ರೆ, ಸಂಗೀತಗಾರ ಹಾಡ ಆಡ್ಬೇಕಾದ್ರೆ ನಾವು ಕಣ್ ಮುಚ್ಕೊಂಡು ತಲೆ ಕೆಳಗಡಿಸ್ತೀವಿ ಹೇಳ್ರಿ, ಯಾಕಂದ್ರೆ ಅವರು ಆ ಪದಗಳಿಗೆ ಜೀವ ತುಂಬುತ್ತಿದ್ದಾರೆ. ಹಾಗೆ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಭಾಷೆಗೆ ಜೀವ ತುಂಬಬೇಕಾದ್ರೆ ಅದೇ ರೀತಿ ಓದ್ಬೇಕಾಗತ್ತೆ, ಆಯ್ತಾ? ಸೊ ಕಮಲ, ಖಡ್ಗ, ಕಮಲ, ಖಡ್ಗ, ಗಡಿಯಾರ, ಘಂಟೆ, ಚಮಚ, ಛತ್ರಿ, ಜಹಾಜು, ಝರಿ, ಠಗರು, ಠಕ್ಕ, ಡಮರು, ಢಕ್ಕೆ, ನೊಣ. ಈಗ ಇಲ್ಲಿ ಠಕ್ಕ ಅನ್ನೋ ಪದ ಬಂದಿದೆ ರೀ, ಇಲ್ಲಿ ಡಕ್ಕೆ ಅಂತ ಬಂದಿದೆ. ಠಕ್ಕ ಅಂತಂದ್ರೆ ಒಬ್ಬ ಕಳ್ಳನಿಗೆ ಠಕ್ಕ ಅಂತ ಕರೀತಾರೆ.
ಇಲ್ಲಿ ಡಕ್ಕೆ ಅಂದ್ರೆ ಸಂಗೀತ ವಾದ್ಯ. ನೆನ್ಪಿಟ್ಕೋಬೇಕು. ನಾನು ಇದನ್ನ ಒಳಗೆ ಕ್ಲಾಸ್ನಲ್ಲಿ ರಿಪೀಟ್ ಆಗಿ ಕೇಳ್ತೀನಿ. ಈ ಅಕ್ಷರಗಳು ಬಂದಾಗ ಢಕ ಅಂದ್ರೆ ಏನು ಮತ್ತು ಡಕ್ಕ ಅಂದ್ರೆ ಏನು? ಢಕ, ಠಕ ಮತ್ತು ಡಕ್ಕೆ ಅಂದ್ರೆ ಏನು ಅನ್ನೋದನ್ನ ನಾನು ಒಳಗೆ ಮತ್ತೆ ರಿಪೀಟ್ ಆಗಿ ಕೇಳ್ತೀನಿ. ತಬಲ, ಠಗರು, ಠಕ್ಕ, ಡಮರು, ಢಕ್ಕೆ, ನೊಣ, ತಬಲ, ಥಡಿ, ಧನ, ಧನುಷ್ಯ, ನವಿಲು, ಪಟ, ಫಲ, ಬಸ್ಸು, ಭರತನಾಟ್ಯ, ಮನೆ. ಇಲ್ಲಿ ನೋಡ್ರಿ ಮಕ್ಕಳೇ, ನಾನು ಟ ಮತ್ತು ಡ ಅಂತ ಹೇಳಿದೆಲ್ಲ, ಹಾಗೆ ಇದು ದ ಇದೆ, ಇದು ದೊಡ್ಡದ, ಇದು ಸಣ್ಣದ, ಇದು ಧ. ಈ ಸಣ್ಣದಕ್ಕೆನೆ ಸಣ್ಣದ ಅಂತಂದ್ರೆ ಎನಿಮಲ್ ಆಗುತ್ತೆ, ಪ್ರಾಣಿ ಆಗುತ್ತೆ. ಇದೇ ಈ ದೊಡ್ಡದ ಇದೆಯಲ್ಲ, ಇದಕ್ಕೆ ಮುಂದೆ ನ ಅಷ್ಟೇ ಬರೆದ್ರೆ, ಈ ನ ಅನ್ನ ಬರೆದ್ರೆ ಅದು ದುಡ್ಡಾಗತ್ತೆ, ಹಣ ಆಗತ್ತೆ. ನೀವು ಬರೆಯುವ ಸಣ್ಣ ಸಣ್ಣ ಆ ಮಿಸ್ಟೇಕ್ಗಳಿಂದ ಅರ್ಥ ಅನರ್ಥ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಬೇಸಿಕ್ಕು ಫೌಂಡೇಶನ್ ಸರಿಯಾಗಿ ಬಿದ್ರೆ ನೀವು ಪದಗಳ ಅರ್ಥವನ್ನ ಅನರ್ಥವಾಗಿ ಓದದೆ, ಅನರ್ಥವಾಗಿ ಬರೆಯದೆ, ಸರಳವಾಗಿ, ಸ್ವಚ್ಛವಾಗಿ, ಸುಂದರವಾಗಿ ಅದನ್ನ ಪ್ರಸ್ತುತಪಡಿಸ್ತೀರಿ ಅನ್ನೋದು ನನಗೆ ಭರವಸೆ ಇದೆ. ನಿಮಗೆ ಸರಿಯಾದ ಒಂದು ಪದಗಳ ಅರ್ಥ ಏನಿದೆ ಅನ್ನೋದು ಗೊತ್ತಾಗ್ಬೇಕು. ಆಯ್ತನಾ? ಸೊ ನೆಕ್ಸ್ಟ್ ನೋಡಿ, ಪಟ, ಫಲ, ಬಸ್ಸು, ಭರತನಾಟ್ಯ, ಮನೆ. ಯಂತ್ರ, ರಂಗೋಲಿ, ಲಡ್ಡು, ವಜ್ರ, ಶಂಖ, ಷಟ್ಕೋನ, ಸರ್ಪ, ಹಂಸ, ನಳ, ಕ್ಷತ್ರಿಯ, ಯಜ್ಞ. ಆಯ್ತಾ? ಈಗ ನಾವೇನ್ ಮಾಡಿದ್ವಿ ಅಂತಂದ್ರೆ, ನಾನು ಅದಿಂದ ಹಿಡ್ಕೊಂಡು ಕ್ಷಜ್ಞ ಮಠ ಏನ್ ಮಾಡಿದೆ ನಿಮಗೆ ಓದುವುದನ್ನ ಹೇಳ್ಕೊಟ್ಟೆ. ಇದನ್ನ ನೀವು ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತಾ? ಸೊ ಈಗ ನಾವು ಒಂದೇ ಕತೆ ಮೂಲಕ ಏನ್ ಮಾಡೋದು, ಮಾತನಾಡುವುದನ್ನ ಕಲಿಬೇಕು. ಕನ್ನಡದಲ್ಲಿ ಹೇಗೆ ಕತೆ ಹೇಳ್ಬೇಕು ಅನ್ನೋದನ್ನ. ಸೊ ಇದಕ್ಕೇನಂತೀವಿ ಇಂಗ್ಲಿಷ್ನಲ್ಲಿ ನಾವು ಸ್ಪೀಕಿಂಗ್ ಅಂತೀವಿ. ಪ್ರಾಮಾಣಿಕ ಬಾಲಕ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಚಿಕ್ಕ ಬಾಲಕನಿದ್ದ. ಅವನು ತುಂಬಾ ಪ್ರಾಮಾಣಿಕನಾಗಿದ್ದ. ರಾಮು ಒಂದು ಹಳ್ಳಿಯಲ್ಲಿ ರಾಮು ಎಂಬ ಚಿಕ್ಕ ಬಾಲಕನಿದ್ದ. ಇಲ್ಲಿ ನೋಡ್ರಿ, ಪದಗಳನ್ನು ಕೂಡ ನಿಮಗೆ ಇನ್ನು ಮುಂದೆ ಹೋದಂತೆ ನಾನು ಹೇಳ್ತಾ ಬರ್ತೀನಿ. ಆ ಕ ಅಕ್ಷರದ ಒತ್ತು ಕ ಅಕ್ಷರ ಕ ಅಂತ ಬಂದ್ರೆ ಇದು ಸಜಾತಿ ಒತ್ತಕ್ಷರ. ಇಲ್ಲಿ ನೋಡ್ರಿ, ಸ್ವಲ್ಪ, ಸಕ್ಕೆ ವ ಇದೆ, ಲಕ್ಕೆ ಪ ಇದೆ, ಸ್ವಲ್ಪ, ಇದು ವಿಜಾತಿ ಒತ್ತಕ್ಷರ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಾದರೂ ಪ್ರಶ್ನೆ ಪತ್ರಿಕೆಯನ್ನ ಮುಂದೆ ಬಂದಾಗ ನೀವು ಆನ್ಸರ್ ಬರೆಯುವ ಮುಂದೆ, ಉತ್ತರ ಬರೆಯುವ ಮುಂದೆ ಇವುದನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಇವುದನ್ನ ಬಿಟ್ಕೊಟ್ಟು ಅಷ್ಟೇ ಬರ್ಕೋತ ಹೋದ್ರೆ, ಬೇರೆ ರೀತಿ ಒತ್ತುಗಳನ್ನ ಕೊಟ್ರೆ ಅರ್ಥ ಅನರ್ಥ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಮಾರ್ಕ್ಸ್ಗಳನ್ನ ಕಳ್ಕೋ ಚಾನ್ಸಸ್ಸು ಬಹಳಷ್ಟಿರುತ್ತೆ. ಒತ್ತಕ್ಷರಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ನೋಡ್ರಿ, ಇಲ್ಲಿ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಚಿಕ್ಕ ಬಾಲಕನಿದ್ದ. ಅವನು ತುಂಬಾ ಪ್ರಾಮಾಣಿಕನಾಗಿದ್ದ. ಒಂದು ದಿನ ಶಾಲೆಗೆ ಹೋಗುವಾಗ ಅವನಿಗೆ ರಸ್ತೆಯಲ್ಲಿ ಒಂದು ಹಣದ ಚೀಲ ಸಿಕ್ಕಿತು. ಅದನ್ನು ಮನೆಗೆ ತೆಗೆದುಕೊಂಡು ಹೋಗದೆ ನೇರವಾಗಿ ಶಾಲೆಯ ಗುರುಗಳಿಗೆ ಕೊಟ್ಟನು. ಸ್ವಲ್ಪ ಸಮಯದ ನಂತರ ಹಣ ಕಳೆದುಕೊಂಡ ವ್ಯಕ್ತಿ ಶಾಲೆಗೆ ಬಂದು ತನ್ನ ಚೀಲವನ್ನ ಗುರುತಿಸಿದನು. ಗುರುಗಳು ರಾಮುವನ್ನು ಹೊಗಳಿದರು. ನಿನ್ನ ಪ್ರಾಮಾಣಿಕತೆ ಹಣಕ್ಕಿಂತ ಮಿಗಿಲಾಗಿದೆ. ರಾಮು ಸಂತೋಷದಿಂದ ಮನೆಗೆ ಹೋದನು. ಈ ಪಾಠದಿಂದ ನಮಗೆ ಏನು ಸಿಗುತ್ತೆ ಅಂದ್ರೆ, ಮಾರಲ್ ಆಫ್ ದ ಲೆಸನ್, ನೈತಿಕ ಪಾಠ, ಪ್ರಾಮಾಣಿಕತೆಯು ಜೀವನದ ಅತಿ ದೊಡ್ಡ ಸಂಪತ್ತು. ಈಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಮೇಲೆ ಓದಿದ ಅಕ್ಷರಗಳೇನಿರ್ತಾವಲ್ಲ, ಈ ಅಕ್ಷರಗಳಿಂದನೇ ಇಲ್ಲಿ ಕೆಲವೊಂದು ಶಬ್ದಗಳಾಗಿದಾವ್ರಿ. ಫಾರ್ ಎಕ್ಸಾಂಪಲ್, ದ ಇದಕ್ಕೆ ಒತ್ತಿಲ್ಲ, ಸಿಂಪಲ್ ವರ್ಡ್ ಇದೆ, ಹೌದಾ? ಹಣ. ಆಯ್ತಾ? ಆಮೇಲೆ ಈ ರೀತಿ ಅಕ್ಷರಗಳನ್ನ 2-3 ಅಕ್ಷರ ಪದಗಳನ್ನ ಕೂಡ ನಾವು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇದನ್ನ ಓದ್ಕೊಂಡು ಕತೆ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಓಕೆ, ಥ್ಯಾಂಕ್ ಯು.